ಯಶ್ ರವರ ಬಹುನಿರೀಕ್ಷಿತ ಚಿತ್ರ ಅಂದರೆ ದಟ್ ಈಸ್ ಟಾಕ್ಸಿಕ್. ನಾವು KGF ರಿಲೀಸ್ ಟೈಮನ್ನು ಒಂದ್ಸಲ ಮೇಲಕ್ಕೆ ಹಾಕಿ ನೋಡೋಣ. ಅಂದರೆ KGF ಚಾಪ್ಟರ್ 1 ಆಗಿರ್ಬೋದು ಅಥವಾ ಚಾಪ್ಟರ್ 2 ಆಗಿರ್ಬೋದು. ಆ ಎರಡೂ ಸಿನಿಮಾಗಳು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಯಾವ ದೊಡ್ಡ ಸಿನಿಮಾಗಳು ಕೂಡ ಅದಕ್ಕೆ ಪೈಪೋಟಿ ಕೊಡೋಕೆ ಬರಲಿಲ್ಲ. KGF ಚಿತ್ರಕ್ಕೆ ಕಾಂಪಿಟೇಟ್ ನೀಡುವಂತಹ ಬಹುದೊಡ್ಡ ಸಿನಿಮಾಗಳು ಯಾವುದೂ ಇರಲಿಲ್ಲ. ಆದರೆ ಈಗ ಟಾಕ್ಸಿಕ್ ಸಿನಿಮಾಕ್ಕೆ ಒಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳಿದರೆ ಅಥವಾ ಒಂದು ಕಾಂಪಿಟೇಷನ್ ಎದುರಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ. ಟಾಕ್ಸಿಕ್ ಸಿನಿಮಾ ಅಂದರೆ ಏನು ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ, ಅದೇ ಸಮಯಕ್ಕೆ ಬರೋಬ್ಬರಿ 5 ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ಅದೇ ಟೈಮಿಗೆ 5 ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಇದೇ ಜನಗಳಿಗೆ ಬಹಳ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಯಾವ್ದು ನೋಡಬೇಕು, ಈ ಕಡೆ ರಾಮ್ ಚರಣ್ ಸಿನಿಮಾ ನೋಡಬೇಕಾ, ಈ ಕಡೆ ಯಶನ್ ಸಿನಿಮಾ ನೋಡಬೇಕಾ, ಈ ಕಡೆ ಧಮಾಲ್ ನೋಡಬೇಕಾ, ಈ ಕಡೆ ಕಂಟೆಂಟ್ ಓರಿಯೆಂಟೆಡ್ ದುರಂಧರ್ ನೋಡಬೇಕಾ. ಯಶ್ ಅವರು ಯಾವಾಗಲೂ ಹೇಳೋದೇನು ಅಂತಂದರೆ, ಅಥವಾ ಕನ್ನಡದಲ್ಲಿ ಸಿನಿಮಾ ಮಾಡಿರೋರು ಯಾವಾಗಲೂ ಹೇಳೋದು ಅಂತಂದರೆ, ಕಾಂಪಿಟೇಷನ್ ಇರಬೇಕು, ಹೆಲ್ತಿ ಕಾಂಪಿಟೇಷನ್ ಇರಬೇಕು, ಯಾರು ಬರ್ತಾರೆ ಬರಲಿ, ಅವರು ಗೆಲ್ಲಿ ನಾವು ಗೆಲ್ಲೋಣ ಅನ್ನುವಂತಹ ಉದಾರ ಮನಸ್ಥಿತಿಯಲ್ಲಿ ನಮ್ಮ ಕನ್ನಡಿಗರಿದ್ದಾರೆ. ನೋಡೋಣ ಅದು ಏನಾಗುತ್ತೆ ಅಂತ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ರಾಕಿಂಗ್ ಸ್ಟಾರ್ ಯಶ್ ನಟನೆ ಮಾಡಿರುವಂತಹ KGF ಚಿತ್ರ ಪ್ಯಾನ್ ಇಂಡಿಯಾ ಹಿಟ್ ಗಳಿಸಿದ್ದನ್ನು ನಾವೆಲ್ಲ ಕಂಡು ಕೇಳರಿದ ರೀತಿಯಲ್ಲಿ ನೋಡಿದ್ದೀವಿ. ಇನ್ಫ್ಯಾಕ್ಟ್ KGF ಸಿನಿಮಾ ಬಂದ ಮೇಲೆ ಯಶ್ ರವರ ರೇಂಜು, ಕನ್ನಡ ಸಿನಿಮಾದ ರೇಂಜು ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು. ಯಾಕೆಂತಂದರೆ ಯಶ್ ಅವರ ನಟನೆಯ KGF ಸಿನಿಮಾ ಒಂದು ದೊಡ್ಡ ಮೈಲಿಗಲ್ಲನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನ್ನಿಸ್ಲಿಕ್ಕಿಲ್ಲ. ಬಟ್ ಆಫ್ಟರ್ KGF ಚಾಪ್ಟರ್ 2 ಯಶ್ ರವರ ಬಹುನಿರೀಕ್ಷಿತ ಚಿತ್ರ ಅಂದರೆ ದಟ್ ಈಸ್ ಟಾಕ್ಸಿಕ್. ನಾವು KGF ರಿಲೀಸ್ ಟೈಮನ್ನು ಒಂದ್ಸಲ ಮೇಲಕ್ಕೆ ಹಾಕಿ ನೋಡೋಣ. ಅಂದರೆ KGF ಚಾಪ್ಟರ್ 1 ಆಗಿರ್ಬೋದು ಅಥವಾ ಚಾಪ್ಟರ್ 2 ಆಗಿರ್ಬೋದು. ಆ ಎರಡೂ ಸಿನಿಮಾಗಳು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಯಾವ ದೊಡ್ಡ ಸಿನಿಮಾಗಳು ಕೂಡ ಅದಕ್ಕೆ ಪೈಪೋಟಿ ಕೊಡೋಕೆ ಬರಲಿಲ್ಲ. ಇನ್ಫ್ಯಾಕ್ಟ್ ಶಾರುಖ್ ಖಾನ್ ಅವರ ಝೀರೋ ಸಿನಿಮಾ ಅನ್ನುವಂಥದ್ದೇನೋ ಬಂದಿತ್ತೇನೋ, ಬಟ್ ಅದು ಯಶಸ್ಸು ಕಾಣಲಿಲ್ಲ. KGF ಮುಂದೆ ಅದು ಮಕಾಡೆ ಮಲಗ್ತು. ಬಟ್ ಈಗ KGF ನಂತರ ಯಶ್ ರವರ ಸಿನಿಮಾ ಅದು ಟಾಕ್ಸಿಕ್ ಸಿನಿಮಾ ಈಗ ಶೂಟಿಂಗ್ ಅಂತಕ್ಕಂಥದ್ದು ಬರದಿಂದ ಸಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಇನ್ನೇನು ಮಾರ್ಚ್ ತಿಂಗಳಲ್ಲಿ ಅಂದರೆ 2026 2026 ಮಾರ್ಚ್ನಲ್ಲಿ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಅನ್ನುವಂತಹ ಸುದ್ದಿಗಳು ಕೂಡ ಈಗ ಹರಿದಾಡ್ತಾ ಇದೆ. ಇತ್ತೀಚೆಗಷ್ಟೇ ಟಾಕ್ಸಿಕ್ ಸಿನಿಮಾದ ಟೀಸರ್ ಫಸ್ಟ್ ಲುಕ್ ಒಂದನ್ನು ಲಾಂಚ್ ಮಾಡಿದ್ರು. ಅದಾದಮೇಲೆ ಒಂದು ಪೋಸ್ಟರ್ ಕೂಡ ಲಾಂಚ್ ಆಗಿತ್ತು. ಬಹಳ ದೊಡ್ಡ ಪ್ರಮಾಣದ ನಿರೀಕ್ಷೆಯನ್ನು ಯಶ್ ಮತ್ತು ಟಾಕ್ಸಿಕ್ ಚಿತ್ರತಂಡ ಸೃಷ್ಟಿ ಮಾಡಿದೆ. ಬಾಂಬೆಯಲ್ಲಿ ಅಥವಾ ವಿದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ನಾನು ಆಗಲೇ ಹೇಳಿದೆ, KGF ರಿಲೀಸ್ ಆದಂತಹ ಸಂದರ್ಭದಲ್ಲಿ, ಚಾಪ್ಟರ್ 1 ಚಾಪ್ಟರ್ 2 ರಿಲೀಸ್ ಆದಂಥ ಟೈಮಲ್ಲಿ KGF ಚಿತ್ರಕ್ಕೆ ಕಾಂಪಿಟೇಟ್ ನೀಡುವಂತಹ ಬಹುದೊಡ್ಡ ಸಿನಿಮಾಗಳು ಯಾವುದೂ ಇರಲಿಲ್ಲ. ಆದರೆ ಈಗ ಟಾಕ್ಸಿಕ್ ಸಿನಿಮಾಕ್ಕೆ ಒಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳಿದರೆ ಅಥವಾ ಒಂದು ಕಾಂಪಿಟೇಷನ್ ಎದುರಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆಬ್ಸಲ್ಯೂಟ್ಲಿ ರೈಟ್. ಯಾಕೆ ಅಂತಂದರೆ ಟಾಕ್ಸಿಕ್ ಸಿನಿಮಾ ಅಂದರೆ ಏನು ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ, ಅದೇ ಸಮಯಕ್ಕೆ ಬರೋಬ್ಬರಿ 5 ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ಅದೇ ಟೈಮಿಗೆ 5 ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಯಾವ್ಯಾವುದು ಆ ಸಿನಿಮಾ ಅಂತಂದರೆ, ಒಂದು ಧಮಾಲ್ 4. ಹಿಂದಿಯಲ್ಲಿ ಬಹುನಿರೀಕ್ಷಿತ ಸಿನಿಮಾ ಇದು ಧಮಾಲ್ 4 ಅನ್ನುವಂಥದ್ದು. ಯಾಕೆಂತಂದರೆ ರಿತೇಶ್ ದೇಶ್ಮುಖ್ ಆಗಿರ್ಬೋದು, ಅಕ್ಷಯ್ ಕುಮಾರ್ ಆಗಿರ್ಬೋದು, ಇವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಹಿಂದಿನ ಸೀರೀಸ್ 3 ಸೀರೀಸ್ ಏನಿದೆ ಬಹಳ ದೊಡ್ಡ ಪ್ರಮಾಣದ ಯಶಸ್ಸನ್ನು ಕಂಡಿತ್ತು. ಹೀಗಾಗಿ ಬಹುನಿರೀಕ್ಷೆಯ ಚಿತ್ರ ಮತ್ತು ಅಲ್ಲಿಯ ಇಂಡಸ್ಟ್ರಿಯಲ್ಲಿ ದೊಡ್ಡ ಯಶಸ್ಸನ್ನು ನಿರೀಕ್ಷೆಯನ್ನು ಹೊಂದಿರತಕ್ಕಂತಹ ಚಿತ್ರ ಧಮಾಲ್ 4. ಆದ್ದರಿಂದ ಧಮಾಲ್ 4 ಕೂಡ ಅದೇ ಟೈಮಲ್ಲಿ, ಅಂದರೆ ಯಾವಾಗ ಟಾಕ್ಸಿಕ್ ರಿಲೀಸ್ ಆಗುತ್ತೋ ಅದೇ ಟೈಮಲ್ಲಿ ಧಮಾಲ್ 4 ಕೂಡ ಬರುತ್ತೆ. ಇನ್ನು ಅದನ್ನು ಹೊರತುಪಡಿಸಿದರೆ ದುರಂಧರ್ ಪಾರ್ಟ್ 2 ಇತ್ತೀಚೆಗಷ್ಟೇ ರಣವೀರ್ ಸಿಂಗ್ ನಟನೆ ಮಾಡಿರ್ತಕ್ಕಂತಹ ಆ ಸಿನಿಮಾ ರಿಲೀಸ್ ಆಗಿದೆ. ಅಕ್ಷಯ್ ಖನ್ನಾ ಅದರಲ್ಲಿ ಭಾಳ ಅದ್ಭುತವಾಗಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಬಹಳ ದೊಡ್ಡ ಹೆಸರು ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ನಾವೀಗ ಸೋಷಿಯಲ್ ಮೀಡಿಯಾಗಳನ್ನು ತೆಗೆದು ನೋಡಿದರೆ ಆ ಚಿತ್ರದ ಟ್ರೈಲರ್ಗಳು, ಟೀಸರ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟರ್ಗಳು, ಥಿಯೇಟರ್ ರೀಲ್ಸ್ಗಳು ಅದೆಲ್ಲವೂ ಕೂಡ ಸ್ವೈಪ್ ಆಗ್ತಾನೇ ಇರುತ್ತೆ. ಆದ್ದರಿಂದ ಭಾಳ ಅದ್ಭುತವಾದಂಥ ಹೆಸರನ್ನು ಗಳಿಸಿದೆ. ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಸ್ಟೋರಿ ವೈಸ್ ಆಗಿರ್ಬೋದು, ಕಂಟೆಂಟ್ ವೈಸ್ ಆಗಿರ್ಬೋದು, ಮತ್ತು ಒಳ್ಳೆ ಕಲೆಕ್ಷನನ್ನು ಕೂಡ ದುರಂಧರ್ ಸಿನಿಮಾ ಅಂತಕ್ಕಂಥದ್ದು ಪಡೆದುಕೊಂಡಿದೆ. ಅದರ ಸೀಕ್ವೆನ್ಸ್ ಕೂಡ ಬರುತ್ತೆ, ಅಂದರೆ ಅದರ ಪಾರ್ಟ್ 2 ಅದೇ ಟೈಮಲ್ಲಿ, ಅಂದರೆ ಅದೇ ಮಾರ್ಚ್ 19th 2021 22 ಆ ಟೈಮಲ್ಲೇ ಬರುತ್ತೆ. ಇನ್ನು ತೆಲುಗುಗೆ ಬರೋಣ. ತೆಲುಗುಗೆ ಬಂದ ಮೇಲೆ ತೆಲುಗುನಲ್ಲಿ ಒಟ್ಟು ಬರೋಬ್ಬರಿ 3 ದೊಡ್ಡ ಸಿನಿಮಾಗಳು ತೆರೆಗೆ ಬರೋದಕ್ಕೆ ರೆಡಿಯಾಗಿದೆ. ಒಂದು ಅಡವಿ ಶೇಷರವರ ಒಂದು ಸಿನಿಮಾ, ಇನ್ನೊಂದು ನಾಣಿ ಅವರ ನ್ಯಾಚುರಲ್ ಸ್ಟಾರ್ ನಾಣಿ ಅವರ ಪ್ಯಾರಡೈಸ್ ಅನ್ನುವಂತಹ ಸಿನಿಮಾ, ಮತ್ತೊಂದು ರಾಮ್ ಚರಣ್ ತೇಜ್ ನಟನೆ ಮಾಡಿರುವಂತಹ ಪೆದ್ದಿ. ಬುಚ್ಚಿಬಾಬು ನಿರ್ದೇಶನ, AR ರೆಹಮಾನ್ ಮ್ಯೂಸಿಕ್. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸಾಕಷ್ಟು ಆ ಚಿತ್ರದ ಸಾಂಗ್ ಅಂತಕ್ಕಂಥದ್ದು ವೈರಲ್ ಆಗ್ತಾ ಇದೆ. ಆ ಸಿನಿಮಾ ಕೂಡ ಎಟ್ ದ ಸೇಮ್ ಟೈಮ್ ಅದೇ ಟೈಮಿಗೆ ರಿಲೀಸ್ ಆಗುತ್ತೆ. ಇನ್ಫ್ಯಾಕ್ಟ್
ಟಾಕ್ಸಿಕ್ ಸಿನಿಮಾ ಏನು ರಿಲೀಸ್ ಆಗುತ್ತಲ್ಲ ಮಾರ್ಚಲ್ಲಿ, ಅಟ್ ದ ಸೇಮ್ ಟೈಮ್ ಅದೇ ಟೈಮಲ್ಲಿ ಈದ್ ಮಿಲಾದ್ ಹಬ್ಬ ಕೂಡ ಇದೆ, ಯುಗಾದಿ ಹಬ್ಬ ಕೂಡ ಬರುತ್ತೆ. ಸಿನಿ ರಸಿಕರಿಗೆ ಅದು ಒಂದು ನಿಜವಾಗಲೂ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಯಾಕೆಂತಂದರೆ ಕೇವಲ ಧಾರ್ಮಿಕ ಹಬ್ಬ ಅಷ್ಟೇ ಅಲ್ಲದೆ ಸಿನಿ ಹಬ್ಬವೂ ಕೂಡ ಅದೇ ಟೈಮಲ್ಲಿ ಬರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಆ ಪದ್ಧತಿಯನ್ನು ಫಾಲೋ ಮಾಡ್ಕೊಂಡು ಬಂದವರು ಹಬ್ಬಕ್ಕೊಂದು ಸಿನಿಮಾ ನೋಡಬೇಕು ಅಂತ ಹೇಳಿ ಸಿನಿಮಾಕ್ಕೆ ಹೋಗ್ತಾರೆ ಥಿಯೇಟ್ರ್ ಹತ್ರ. ಆದರೆ ಯಾವ ಸಿನಿಮಾಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ಕನ್ಫ್ಯೂಷನ್ನು ಹುಟ್ಟು ಹಾಕಿದೆ. ಜನಗಳಿಗೆ ಬಹಳ ಕನ್ಫ್ಯೂಸ್ ಆಗಿಬಿಟ್ಟಿದೆ, ಯಾವ್ದು ನೋಡಬೇಕು, ಈ ಕಡೆ ರಾಮ್ ಚರಣ್ ಸಿನಿಮಾ ನೋಡಬೇಕಾ, ಈ ಕಡೆ ಯಶನ್ ಸಿನಿಮಾ ನೋಡಬೇಕಾ, ಈ ಕಡೆ ಧಮಾಲ್ ನೋಡಬೇಕಾ, ಈ ಕಡೆ ಕಂಟೆಂಟ್ ಓರಿಯೆಂಟೆಡ್ ದುರಂಧರ್ ನೋಡಬೇಕಾ, ಯಾವ ಸಿನಿಮಾ ನೋಡಬೇಕು ಅನ್ನುವಂತಹ ಪ್ರಶ್ನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಡಿಯನ್ಸ್ಗಳಿಗೆ ಕಾಡ್ತಾ ಇದೆ. ಆದ್ದರಿಂದ ಟಾಕ್ಸಿಕ್ಕಿಗೆ ಈಗ 5 ದೊಡ್ಡ ಬಿಗ್ ಸಿನಿಮಾಗಳು ಕಾಂಪಿಟೇಷನ್ ಆಗಿ ಬರ್ತಾ ಇದೆ. ಈ ಹಿಂದೆ ವೆರಿ ಸೇಫರ್ ಝೋನಲ್ಲಿ KGF, ಅಂದರೆ KGF ನೆಕ್ಸ್ಟ್ ಲೆವೆಲ್, ಅದರ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಹೆವಿ ಕಾಂಪಿಟೇಟರ್, ಈ ಥರ ಕಾಂಪಿಟೇಟರ್ಗಳು ಆಗಿನ ಕಾಲದಲ್ಲಿ ಇರಲಿಲ್ಲ. ಅಂದರೆ KGF 1, 2 ರಿಲೀಸ್ ಆದಾಗ ಇರಲಿಲ್ಲ. ಬಟ್ ಈಗ ಬಹಳ ದೊಡ್ಡ ಕಾಂಪಿಟೇಟಿವ್ ಸಿನಿಮಾಗಳು ಈ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಯಶ್ ಅವರು ಯಾವಾಗಲೂ ಹೇಳೋದೇನು ಅಂತಂದರೆ, ಅಥವಾ ಕನ್ನಡದಲ್ಲಿ ಸಿನಿಮಾ ಮಾಡಿರೋರು ಯಾವಾಗಲೂ ಹೇಳೋದು ಅಂತಂದರೆ, ಕಾಂಪಿಟೇಷನ್ ಇರಬೇಕು, ಹೆಲ್ತಿ ಕಾಂಪಿಟೇಷನ್ ಇರಬೇಕು, ಯಾರು ಬರ್ತಾರೆ ಬರಲಿ, ಅವರು ಗೆಲ್ಲಿ ನಾವು ಗೆಲ್ಲೋಣ ಅನ್ನುವಂತಹ ಉದಾರ ಮನಸ್ಥಿತಿಯಲ್ಲಿ ನಮ್ಮ ಕನ್ನಡಿಗರಿದ್ದಾರೆ. ನೋಡೋಣ ಅದು ಏನಾಗುತ್ತೆ ಅಂತ. ಬಟ್ ಅದೇ ಟೈಮಲ್ಲಿ ವೀಕೆಂಡ್ಸ್ ಕೂಡ ಬಂದಿದೆ, ಶನಿವಾರ ಭಾನುವಾರ ಬಂದಿದೆ. ಆ ವೀಕೆಂಡಲ್ಲಿ ಪ್ರೇಕ್ಷಕ ಪ್ರಭು ಯಾವ ಚಿತ್ರಮಂದಿರಕ್ಕೆ ನುಗ್ಗಿ ಯಾರ ನಟನೆಯನ್ನು ಮೆಚ್ಚಿ ಶಬಾಷ್ಗಿರಿ ಕೊಡ್ತಾನೆ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ TV. ನಮಸ್ಕಾರ.